ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ, ಸಡನ್ನಾಗಿ ಏನಕ್ಕೆ ಹೊರಟ್ವಿ ಅನ್ನೋದನ್ನು ನಿಮಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಮಗೆ ಸಡನ್ನಾಗಿ ಊರಿಂದ ಫೋನ್ ಬಂತು, ಎಲ್ಲರೂ ಹೊರಟು ಬನ್ನಿ ಊರಿಗೆ ಅಂತೇಳಿ. ಹಾಗಾಗಿ ನಾವು ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹೊರಡೋದ್ರೊಳಗಡೆ ಸಂಜೆ 7 ಗಂಟೆ ಹಾಗೇ ಹೋಯಿತು. ಮನೆಯಿಂದ ಹೊರಡಬೇಕಾದ್ರೆ ನಾವು ನೈಟ್ ಜರ್ನಿ ಮಾಡ್ತಾ ಇರೋದು, ಅಷ್ಟೇನು ಟ್ರಾಫಿಕ್ ಇರಲ್ಲ. ಒಂದು 9ರಿಂದ 10 ಗಂಟೆ ಒಳಗಡೆ ಹೋಗ್ಬಿಟ್ಟು ಆರಾಮಾಗಿ ಮಲ್ಕೋಬೋದು ಅಂತ ಅಂದ್ಕೊಂಡೇ ಹೊರಟ್ವಿ. ಆದರೆ ಇಲ್ಲಿ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ನಮಗಂತೂ ನಂಬೋದಕ್ಕೆ ಆಗಲಿಲ್ಲ, ಅಷ್ಟು ಟ್ರಾಫಿಕ್ ಇತ್ತು. ಒಂದು ಹೆಜ್ಜೆ ಮುಂದೆ ಹೋಗೋದು ನಿಲ್ಲೋದು ಇದ್ದೇ ಆಗಿತ್ತು. 2 ಅವರ್ ಟೈಮ್ ವೇಸ್ಟು ಟ್ರಾಫಿಕ್ಕಲ್ಲೂ. ಆದ್ರೂ ಈ ನೈಟ್ ಜರ್ನಿ, ಈ ವೆಹಿಕಲ್ಸ್, ಈ ಲೈಟಿಂಗ್ಸ್ ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನೂ ಒಂಥರ ಖುಷಿ ಆಗ್ತಿತ್ತು ಮನಸ್ಸಿಗೆ. ಆಶ್ಚರ್ಯ ಆಗಿದ್ದೇನು ಅಂದರೆ ನಮ್ಮ ಬೆಂಗಳೂರಲ್ಲಿ ಇಷ್ಟೊಂದು ವೆಹಿಕಲ್ಸ್ ಇದೆಯಾ ಅನ್ನೋವಷ್ಟು ಆಶ್ಚರ್ಯನೂ ಕೂಡ ನಮಗಾಯಿತು. ನಾವು ಅಂದ್ಕೊಂಡಿದ್ದು 10 ಗಂಟೆಗೆ ಹೋಗ್ತೀವಿ ಅಂತ, ಆದರೆ ಟೈಮು 12 ಗಂಟೆ ಹಾಗೇ ಹೋಯಿತು. ಊರಿಗೆ ಹೋಗೋದ್ರೊಳಗಡೆ ಫುಲ್ಲು ಸುಸ್ತಾಗೋಗಿತ್ತು, ಹೋಗಿ ಮಲ್ಕೊಂಬಿಟ್ವಿ. ಈಗ ನೆಕ್ಸ್ಟು ಮಾರ್ನಿಂಗ್ ಬೆಳಗ್ಗೆ ನಾವು ವಿಡಿಯೋನ ಮಾಡ್ತಾಯಿದ್ದೀನಿ. ಒಂದು 6:30 ಆಗಿದೆ ಟೈಮು. ಎಷ್ಟು ಚಳಿ ಇತ್ತು ಅಂದರೆ ಸ್ವೆಟರ್ ಮೇಲೆ ಸ್ವೆಟರ್ ಹಾಕ್ಕೊಂಡ್ರೂ ಚಳಿ ಆಗ್ತಾಯಿತ್ತು, ಅಷ್ಟು ಚಳಿ ಇತ್ತು. ನಮಗಂತೂ ಈ ಚಳಿಗೆ ಬೆಂಗಳೂರೇ ಬೆಟರಪ್ಪ ಅಂತ ಅನ್ನಿಸ್ಬಿಡ್ತು, ಅಷ್ಟು ಸಿಕ್ಕಾಪಟ್ಟೆ ಚಳಿ ಇತ್ತು. ನಾನು ಈಗ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸ್ನಾನಕ್ಕೆ ಅಂತೇಳಿ. ಊರಲ್ಲಿ ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರೇ ಇರೋದು. ಆ ಮನೆಗೆ ಏನೇನು ಬೇಕೋ ಅದನ್ನು ಕಾಂಪೌಂಡ್ ಒಳಗಡೆನೇ ಬೆಳ್ಕೋತಾರೆ ಅವರು, ಹೂವಾಗಿರ್ಬೋದು, ತರಕಾರಿ ಆಗಿರ್ಬೋದು. ನೋಡಿ, ಇವಳು ನಮ್ಮ ಗೌರಿ. ನಮ್ಮ ಗೌರಿಯ ಪುಟ್ಟ ಕರುಗಳು 2 ಎಷ್ಟು ಕ್ಯೂಟಾಗಿದೆ ಅಂತ. ನಮ್ಮ ಅತ್ತೆ ಹಾಲು ಕರೀತಾ ಇದ್ದಾರೆ. ಅವ್ರಿಗೆ ಕೆಳಗಡೆ ಎಲ್ಲ ಕೂತ್ಕೊಂಡು ಹಾಲನ್ನ ಕರೆಯೋದಕ್ಕೆ ಆಗೋದಿಲ್ಲ, ಅವರಿಗೆ ಮಂಡಿ ನೋವಿದೆ. ಅದಕ್ಕೋಸ್ಕರ ಅವರು ಚೇರ್ನ ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡೇ ಹಾಲನ್ನ ಕರೀತಾರೆ. ಇವಾಗ ಹಾಲು ಕರೆದಿದ್ದಾಯಿತು, ಹಾಲನ್ನ ಅಲ್ಲೇ ಚೇರ್ ಮೇಲೆ ಇಟ್ಬಿಟ್ಟು ಕರುನ ಬಿಡ್ತಾರೆ ಈಗ ಹಾಲು ಕುಡಿಯೋದಕ್ಕೆ ಅಂಥೇಳಿ. ನಮ್ಮ ಮಗ ಅಂತೂ ಯಾವಾಗಲೂ ಹೊರಗಡೆನೇ ಇರ್ತಾನೆ, ಊರಿಗೆ ಹೋಗ್ಬಿಟ್ರೆ ಒಳಗಡೆ ಅಂತೂ ಇರೋದೇ ಇಲ್ಲ. ಈ ಹಳ್ಳಿಗೆ ಬಂದುಬಿಟ್ರೆ ಮತ್ತೆ ಸಿಟಿಗೆ ಹೋಗೋದಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ವಾತಾವರಣ ಅಂತೂ. ಹಸು ಕರು ಕುರಿ ಇದನ್ನೆಲ್ಲ ನೋಡ್ತಾ ಇದ್ದರೆ ಹಳ್ಳಿ ಜೀವನನೇ ಬೆಟರ್ ಅಲ್ವೇನಪ್ಪ ಅಂತ ಅನಿಸ್ಬಿಡುತ್ತೆ. ಅಷ್ಟು ಖುಷಿ ಕೂಡ ಇರುತ್ತೆ ಹಳ್ಳೀಲಿ. ನಾವು ಊರಿಗೆ ಬಂದ್ರಂತೂ ಫುಲ್ ಎಂಜಾಯ್ ಮಾಡಿಕೊಂಡೇ ಹೋಗೋದು ಊರಿಗೆ ಬಂದರೆ. ನೋಡಿ, ಇದೆಲ್ಲ ನೋಡ್ತಾ ಇದ್ದರೆ ಇಲ್ಲೇ ಇರಬೇಕಲ್ವಾ ಅಂತ ಅನ್ನಿಸ್ತಾ ಇದೆ ನನಗೆ. ನನ್ನ ಮಗ ಅಂತೂ ಸ್ವೆಟರ್ ಹಾಕ್ಕೊಳ್ಳೋದೇ ಇಲ್ಲ, ಅದನ್ನೇ ನಾವು ಹೇಳ್ತಾ ಇದ್ವಿ ಸ್ವೆಟರ್ ಹಾಕ್ಕೋಬೇಕಲ್ವ ಅಂತ. ನೋಡಿ, ಇದು ನಮ್ಮ ಕಣ್ಣದಲ್ಲಿ ವಿಡಿಯೋ ಮಾಡಿದ್ದೀನಿ. ಎಷ್ಟು ಕವಳ ಇದೆ ಅಂದರೆ, ನಮ್ಮ ಕಡೆ ಕವಳ ಅಂತ ಕರಿತೀವಿ, ಮಂಜು ಇದು. ಅಷ್ಟು ಸಿಕ್ಕಾಪಟ್ಟೆ ಕವಳ ಇತ್ತು. ಈ ಟಾರ್ಪಲ್ ಮೇಲೆಲ್ಲ ಇದು ಹುಲ್ ಬಣ್ವಿಗೆ ಅಂತೇಳಿ ಟಾರ್ಪಲ್ ಹೊದಿಸಿದ್ವಿ, ಅದ್ರ ಮೇಲೆಲ್ಲ ಹನಿ ಹಾಗೆ ಇತ್ತು, ಅಷ್ಟು ಕವಳ ಇತ್ತು. ಇವನಿಗೆ ನನ್ನ ಮಗನಿಗೆ ಹುಲ್ಲು ಹಾಕು ಅಂತ ಹೇಳ್ತಾ ಇದ್ದೆ ನಾನು. ಅವನು ಹಸು ಗುಮ್ಮುತ್ತೆ ಅಂತ ಹೇಳ್ಬಿಟ್ಟು ಕಡ್ಡಿ ತಗೊಂಡು ಹುಲ್ಲೆಲ್ಲ ಎಳಿತಾ ಇದ್ದ. ಅದನ್ನು ನಮ್ಮ ಅತ್ತೆ ನೋಡಿ ನಗ್ತಾಯಿದ್ರು. ನೀನು ಈ ಥರ ಹುಲ್ಲೆಲ್ಲ ಹಾಕೋದಕ್ಕೆ ಹೋಗ್ಬಿಟ್ರೆ ಸಂಜೆ ಆಗಿಬಿಡುತ್ತೆ ಅಂತ ಹೇಳಿ ನಗ್ತಾಯಿದ್ರು. ಈಗ ನಾವು ಹಾಲನ್ನ ತಗೊಂಡು ಮನೆಗೆ ಹೋಗ್ತೀವಿ. ಪಕ್ಕದಲ್ಲೇ ಇದೆ ಮನೆ, ಏನು ದೂರ ಏನಿಲ್ಲ, ಅಕ್ಕಪಕ್ಕ ಇರೋದು. ನಮ್ಮ ಚಿಕ್ಕ ಮಗನ ಮನೇಲೇ ಬಿಟ್ಬಿಟ್ಟು ನಾವು ಹೋಗಿದ್ವಿ ಕಣ್ಣದಲ್ಲಿ, ಅದಕ್ಕೆ ಹೊಡಿತಾ ಇದ್ದಾನೆ ಅವ್ರ ಅಣ್ಣಂಗೆ ನಾನು ಬಿಟ್ಟೋಗಿದ್ದೀಯ ಅಂತೇಳಿ. ನಮ್ಮ ಅತ್ತೆ ಇಲ್ಲಿ ಟೀ ಮಾಡ್ತಾ ಇದ್ದಾರೆ. ಊರಿಗೆ ಹೋದರೆ ನಾನೇನು ಟೀ ಮಾಡೋದಕ್ಕೆ ಹೋಗಲ್ಲ, ನಮ್ಮ ಅತ್ತೆನೇ ಟೀ ಮಾಡಿ ನಮಗೆ ಕೊಡ್ತಾರೆ. ಅವರು ಟೀ ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ ನಾವು ಮಾಡೋದಕ್ಕೆ ಹೋಗಲ್ಲ. ನೋಡಿ, ಇಲ್ಲಿ ಚಳಿ ಇದೆ ಅಂತೇಳಿ ನಮ್ಮ ಮಕ್ಕಳಿಬ್ಬರು ಚಳಿನ ಕಾಯಿಸ್ಕೋತಾ ಇದ್ದಾರೆ. ಈ ಒಲೆ ಹತ್ರ ಮಕ್ಕಳನ್ನ ಬಿಟ್ಟಾಗ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋಬೇಕು, ಯಾಕಂದರೆ ಬೆಂಕಿ ಇರುತ್ತಲ್ಲ, ಸುಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತು ಹಬ್ಬದ ಅಡುಗೆ. ನಾವು ಸಡನ್ನಾಗಿ ಬಂದಿದ್ದೇನಕ್ಕೆ ಅಂದರೆ ನಮ್ಮ ಮನೇಲಿ ನವಗ್ರಹ ಶಾಂತಿ ಪೂಜೆ, ಪೂಜೆ, ಊರಲ್ಲಿರೋ ದೇವರಿಗೆ ಪೂಜೆನ ಕಟ್ಟಿಸ್ತಿದ್ದೀವಿ. ಅದಕ್ಕೋಸ್ಕರನೇ ನಾವು ಸಡನ್ನಾಗಿ ಊರಿಗೆ ಬಂದಿದ್ದು. ಈಗ ಅಡುಗೆ ಎಲ್ಲ ಆಗಿದೆ, ಎಲ್ರಿಗೂ ಊಟಕ್ಕೆ ಇಟ್ಟಿದ್ದೀವಿ. ನೋಡಿ, ಎಲ್ಲರೂ ಊಟ ಕೂಡ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಇವತ್ತು ಏನೇನು ಸ್ಪೆಷಲ್ ಹಬ್ಬದ ಅಡುಗೆ ಅಂದರೆ ಸಬ್ಬಕ್ಕಿ ಪಾಯಸ, ಹಪ್ಳ, ಬೋಂಡ, ಅನ್ನ ಸಾಂಬಾರು,
ಪಲ್ಯ, ಹೆಸರುಬೇಳೆ. ಇದು ಇವತ್ತಿನ ಹಬ್ಬದ ಅಡುಗೆನ ಮಾಡಿದ್ದೆ ನಾನು. ಎಲ್ರಿಗೂ ಊಟಕ್ಕೆಲ್ಲ ಇಟ್ಟಾಗಿದೆ. ಈಗ ನಾನು ನಮ್ಮ ಅತ್ತೆ ಎಲ್ರಿಗೂ ಊಟಕ್ಕಿಟ್ಟು ಊಟನ ಮಾಡ್ತಾಯಿದ್ದೀವಿ. ನೋಡಿ, ಮಕ್ಕಳು ಕೂಡ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ, ಊರಿಗೆ ಬಂದರೆ ಫುಲ್ಲು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇದನ್ನು ನೋಡ್ತಾ ಇದ್ದರೆ ನಮಗೂ ಕೂಡ ನಮ್ಮ ಚಿಕ್ಕ ವಯಸ್ಸಿನ ಆಟಗಳೆಲ್ಲ ನೆನಪಾಗುತ್ತೆ. ಮಧ್ಯಾಹ್ನದ ವಿಡಿಯೋ ಇದು. ಎಷ್ಟು ಬಿಸಿಲಿದೆ ಅಂದರೆ, ಬೆಳಗ್ಗೆ ಫುಲ್ಲು ಚಳಿ ಇರುತ್ತೆ, ಮಧ್ಯಾಹ್ನ ಆಗ್ತಾ ಫುಲ್ಲು ಬಿಸಿಲಿರುತ್ತೆ. ಅಷ್ಟು ಬಿಸಿಲಿದೆ ಊರಲ್ಲಿ. ಪೂಜೆ ಎಲ್ಲ ಆಗಿದೆ ಮನೆಯಲ್ಲಿ. ಈಗ ಸಂಜೆ 6:30 ಟೈಮು. ಈಗ ದೇವಸ್ಥಾನದ ಹತ್ರ ಹೋಗಿಬಿಟ್ಟು ಎಲ್ಲಿ ಪೂಜೆ ಕಟ್ಟಿಸ್ಬೇಕಂತ ಹೇಳಿದ್ವಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ನಾವು. ನೋಡಿ ಯಾವ ರೀತಿ ರೆಡಿ ಮಾಡ್ಕೋತಾ ಇದ್ದೀವಿ ಅಂಥೇಳಿ. ನಾವು ಇಲ್ಲಿ ದೇವಸ್ಥಾನದಲ್ಲೇ ಅಡುಗೆ ಕೂಡ ಮಾಡಿಸ್ತಿದ್ದೀವಿ. ಜಾಸ್ತಿ ಅಡುಗೆ ಮಾಡಿಸ್ಬೇಕಿತ್ತಲ್ವ, ಅದಕ್ಕೋಸ್ಕರ ನಾವು ದೇವಸ್ಥಾನದಲ್ಲೇ ಅಡುಗೆನ ಮಾಡಿಸ್ತಾ ಇದ್ದೀವಿ. ವಾಲ್ಗುದವರು ಸಹ ಬಂದರು. ನಾವು ಇವ್ರನ್ನ ವಾಲ್ಗುದವರು, ಅರೆಯವರು ಅಂತ ಕೂಡ ಕರಿತೀವಿ. ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರೆ. ನಮ್ಮೂರಲ್ಲಿ ಹೀಗೇ ಕರೆಯೋದು, ವಾಲ್ಗುದವರು, ಅರೆಯವರು ಅಂತೇಳಿ. ಈಗ ಎಲೆ ಕಟ್ಟಿದ್ವಲ್ಲ, ಅದನ್ನು ತಗೊಂಡು ಇನ್ನೊಂದು ದೇವಸ್ಥಾನ ಇದೆ, ಕತ್ಲ ಮಲ್ಲಪ್ಪನ ಗುಡಿ, ಮಲ್ಲೇಶಪ್ಪ ಅಂತ ಕರಿತೀವಿ, ಮಲ್ಲೇಶನ ಗುಡಿ ಅಂತ. ಆ ಗುಡಿಗೆ ತಗೊಂಡೋಗ್ಬೇಕಾದ್ರೆ ಈ ರೀತಿ ನಾವು ಸೆಳೆಯು ಅಂತ ಕೊಡ್ತೀವಿ. ನೀರನ್ನ ತಗೊಂಡು ಹಾಕಿಬಿಟ್ಟು ಆ ದೇವ್ರನ್ನ ಕರ್ಕೊಂಡು ಹೋಗೋದು. ಬೇರೆ ಊರಲ್ಲಿ ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮೂರಲ್ಲಿ ಇದೇ ಥರನೇ ನಾವು ಮಾಡೋದು. ಆ ದೇವರು ಕೂಡ ಅಲ್ಲೇ ನಿಂತಿದೆ. ಅದಕ್ಕೋಸ್ಕರ ಅವರು ಅರೆದವರು ಅರೆ ತಗೊಂಡು ಬಡಿತಿದ್ದಾರೆ, ದೇವರು ಮುಂದೆ ಬರಲಿ ಅಂತೇಳಿ. ಈಗ ಬರ್ತಾ ಇದೆ ದೇವರು. ಈ ಊರಲ್ಲಿ ಹೆಂಗೆ ಅಂದರೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ನಮಗೇನಾದರೂ ಒಂದು ಗೊತ್ತಿಲ್ಲ, ನಮಗೆ ಅಂತಲ್ಲ, ಯಾರು ಪೂಜೆ ಮಾಡಿಸಿದ್ರು ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಅವ್ರಿಗೆ ಗೊತ್ತಿಲ್ಲದೆ ಇರೋ ಅಂಥದ್ದನ್ನು ತುಂಬಾ ಹೇಳ್ಕೊಡ್ತಾರೆ. ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೇಳಿ ಹೇಳ್ಕೊಟ್ಟು ನಮಗೆ ಹೆಲ್ಪ್ ಮಾಡ್ತಾರೆ. ನಾವೀಗ ದೇವಸ್ಥಾನದ ಹತ್ರ ಬಂದುಬಿಟ್ಟು ಪೂಜೆನ ಮಾಡಿಸ್ತಾ ಇದ್ದೀವಿ. ನಮ್ಮ ಕಡೆ ಏನಾದರೂ ಒಂದು ಹರಕೆ ಮಾಡ್ಕೊಂಡ್ವಿ ಆಯಿತು ಅಂತೇಳ್ಬಿಟ್ರೆ, ಒಂದು ಕಪ್ಪು ಬಟ್ಟೆ ತಗೊಂಡು ಅದಕ್ಕೆ ಕೊಬ್ಬರಿ, ಕಡಲೆಕಾಯಿ, ಧಾನ್ಯಗಳನ್ನೆಲ್ಲ ಹಾಕಿ ಕರ್ಪೂರ ಇಟ್ಬಿಟ್ಟು 3 ರೌಂಡು ಪ್ರದಕ್ಷಿಣೆನ ಹಾಕಿಬಿಟ್ಟು ಗರುಡಗಂಬಕ್ಕೆ ಅದನ್ನು ಇಡ್ತೀವಿ. ಇದು ನಮ್ಮ ಪದ್ಧತಿ. ಏನಾದರೂ ನಾವು ಅಂದ್ಕೊಂಡಿದ್ದಾಯಿತು ಅಂತೇಳಿದ್ರೆ ಈ ರೀತಿ ಪೂಜೆನ ಮಾಡಿಸ್ತೀವಿ. ಈಗ ಅಲ್ಲಿ ಪೂಜೆ ಆಗಿದ್ದಾಯಿತು ಕತ್ಲ ಮಲ್ಲಪ್ಪನ ಗುಡಿ ಹತ್ರ. ಈಗ ಅಮ್ಮಾಜಿ ಕಾವಲೇಶ್ವರಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಅಲ್ಲೂ ಕೂಡ ಪೂಜೆ ಮಾಡ್ತಿದ್ದಾರೆ, ಜನಗಳೆಲ್ಲ ಬಂದಿದ್ದಾರೆ. ಅಲ್ಲೂ ಈಗ ಪೂಜೆ ಆಗಿದೆ. ಪ್ರಸಾದನ ಅಂದರೆ ತೀರ್ಥ, ಪಂಚಾಮೃತನ ಕೊಡ್ತಾ ಇದ್ದಾರೆ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇವರು ಹೊರಗಡೆ ಕೂತಿರೋರು, ಇವರೆಲ್ಲ ಪದ ಹೇಳೋ ಅಂಥವ್ರು. ಇಲ್ಲಿ ಹಳ್ಳಿಲೇ ಹಂಗಲ್ವಾ, ಏನಾದರೂ ಒಂದು ಪೂಜೆ ಗೀಜೆ ಅಂತ ಹೇಳ್ಬಿಟ್ರೆ ಹೆಂಗಸರು, ಗಂಡಸರು, ಮಕ್ಕಳೆಲ್ಲ ಒಟ್ಟಿಗೆ ಕಲ್ತ್ಕೊಂಡು ಇಲ್ಲಿ ಬಂದುಬಿಟ್ಟು ಖುಷಿಯಾಗಿರ್ತಾರೆ. ಇಲ್ಲೀಗ ಮಣೆಯು ಅಂತ ಇಡ್ತಿದ್ದಾರೆ. ಮಣೆಯು ಇಕ್ಕೋದು ಹೆಂಗೆ ಅಂದರೆ, ಒಂದು ಬಿಳಿ ಟವಲ್ ಅಥವಾ ಪಂಚೆನ ಹಾಸ್ಬಿಟ್ಟು ಅಲ್ಲಿ ಒಂದು 5 ಗುಡ್ಡೆ ಕಡಲೆಪುರಿ, ಸ್ವಲ್ಪ ಬೆಲ್ಲ, ಹಸಿ ಅಕ್ಕಿ ಟೊಮ್ಟನ ಇಟ್ಟು ಅದ್ರ ಸುತ್ತ ಗಂಡಸರೆಲ್ಲ ಸೇರಿಕೊಂಡು ಮಣೆಯನ್ನ ಇಡ್ತಾರೆ. ನೋಡಿ, ಇಲ್ಲಿ ನಮ್ಮ ಪಾಪು ಕೂಡ ಡ್ಯಾನ್ಸ್ ಮಾಡ್ತಿದ್ದಾಳೆ. ನಮ್ಮದು ಒಂದು ಸ್ಟೆಪ್ ಇರಲಿ ಅಂತೇಳಿ ಅವಳು ಕೂಡ ಡ್ಯಾನ್ಸ್ ಮಾಡ್ತಿದ್ದಾಳೆ ಫುಲ್ಲು. ಈ ರೀತಿ ನಮ್ಮ ಊರ ಕಡೆ ಎಲ್ಲ ಫುಲ್ಲು ಎಲ್ಲ ಕಲ್ತ್ಕೊಂಡು ಜೊತೆಯಾಗಿ ಈ ರೀತಿ ಪೂಜೆನ ಮಾಡ್ತಾರೆ. ನಾವಿಲ್ಲಿ ಟೊಮೆಟೊ ಬಾತು, ಕೇಸರಿ ಬಾತು, ಕಡಲೆ ಬೀಜದ ಪುಡಿನ ಮತ್ತೆ ಏನೋ ಹರಕೆ ಮಾಡ್ಕೊಂಡಿದ್ರಂತೆ. ಕಡಲೆಕಾಯಿ ಆದರೆ ಪ್ರಸಾದಕ್ಕೆ ಕಡಲೆ ಬೀಜದ ಪೌಡ್ರು ಕೊಡ್ತೀನಿ ಅಂತೇಳಿ. ಇದೇನಿಲ್ಲ, ಕಡಲೆ ಬೀಜ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಸಕ್ಕರೆ ಪುಡಿ ಮಿಕ್ಸ್ ಮಾಡಿಕೊಂಡು ಪ್ರಸಾದದ ರೀತಿ ಕೊಡೋದು. ಈಗ ಮೊಳೆವಿಕ್ಕಿದ್ದಾಯಿತು. ನನ್ನ ಮಗ ಈಗ ಪುರಿ ತಂದು ಕೊಟ್ಟ ನಮಗೆ, ತಿನ್ನಿ ಮೊಳೆವಿಕ್ಕಿರೋದು ಅಂತೇಳಿ. ಈಗ ನೆಕ್ಸ್ಟು 2 ಅಥವಾ 3ನೇ ರೌಂಡಿಂದ ಮೊಳೆಯನ್ನ ಇಕ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಿದ್ರು. ನನ್ನ ಮಗ, ಅಮ್ಮ ನಾನು ಒಂದು ಸ್ಟೆಪ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವನಿಗೆ ಬಂದಿಲ್ಲ ಅಂದ್ರೂ ಅಲ್ಲಿರೋರ್ನೆಲ್ಲ ನೋಡಿಕೊಂಡು ಪ್ರಯತ್ನ ಪಡ್ತಿದ್ದಾನೆ ಡ್ಯಾನ್ಸ್ ಮಾಡೋದಕ್ಕೆ. ಈಗ ಪ್ರಸಾದನ ಹಂಚ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಯೋದ್ರೊಳಗಡೆ ನೈಟು 11 ಗಂಟೆ ಹಾಗೇ ಹೋಯಿತು.
ಈಗ ಪ್ರಸಾದನೆಲ್ಲ ಕೊಟ್ಟು ನಾವು ಕೂಡ ಪ್ರಸಾದನ ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಯಲ್ಲಿ ಪೂಜೆಗೆ ಏನೇನೋ ರೆಡಿ ಮಾಡಿದ್ವಲ್ಲ, ಹಂಗಾಗಿ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಬರೋದ್ರೊಳಗಡೆ ಸಾಯಂಕಾಲ 4:15 ಆಗೇ ಹೋಯಿತು. ಈಗ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದೀವಿ. ಬರಬೇಕಾದ್ರೆ ಹಾಗೆ ಸೂರ್ಯನದು ವಿಡಿಯೋ ಮಾಡ್ತಾಯಿದ್ದೆ. ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು, ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೆ. ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂರ್ಯ ನಮ್ಮ ಜೊತೆನೇ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಿತ್ತು ನನಗೆ ಆ ವಿಡಿಯೋದಲ್ಲಿ. ಪ್ರಕೃತಿ ನೋಡಿ ಎಷ್ಟು ಸುಂದರ ಅಲ್ವಾ. ನಾವು ಅಲ್ಲಿ ಹೊರಟಿದ್ದು 4:15 ಆಗಿಬಿಟ್ಟಿತ್ತು. ನಾವು ಮನೆಗೆ ಬರೋದ್ರೊಳಗಡೆ ನೈಟು 9:30 ಆಗೇ ಹೋಯಿತು. ನಮ್ಮ ಕಡೆ ಈ ರೀತಿ ಎಲ್ಲಿ ಪೂಜೆನ ಮಾಡಿಸೋದು, ಬೇರೆ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮೂರಲ್ಲಿ ಇದೇ ಥರನೇ ನಾವು ಎಲ್ಲಿ ಪೂಜೆ ಕಟ್ಟಿಸ್ಬಿಟ್ಟು ಮನೇಲೆಲ್ಲ ಪೂಜೆ ಮಾಡಿಸೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಪ್ಪ